ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಜೈ, ಕಾರ್ಯಕರ್ತರಿಂದ ಮುಂದಿನ ಸಿಎಂ ಎಂದು ಘೋಷಣೆ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ಸುದ್ದಿ ಇದೀಗ ನಿಮ್ಮ ಮುಂದೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಜೈ, ಡಿಕೆ ಅನ್ನೋ ಕೇಕೆ ಈ ರೀತಿ ಘೋಷಣೆ ಮೊಳಗಿದ್ದು ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ಆಗಮಿಸಿದರು. ಈ ದಿನ ಅವರು ಇಲ್ಲಿಯೇ ವಾಸ್ತವ್ಯ ಹೂಡಲಿದ್ದಾರೆ. ಕುಟುಂಬ ಸಮೇತರಾಗಿ ಅವರು ಈ ದಿನ ಶಿವಮೊಗ್ಗಕ್ಕೆ ಆಗಮಿಸಿದರು. ಈ ವೇಳೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೈಕ್ರೋ ಫೈನಾನ್ಸ್ ವಿಚಾರವನ್ನ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದ್ದು ಸಿಎಂ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಸಲಹೆ ಪಡೆಯಲಾಗಿದೆ ಎಂದು ತಿಳಿಸಿದರು. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬರಿಗೆ, ಡಿಕೆ ಶಿವಕುಮಾರ್ ಸಾಹೇಬರಿಗೆ. ಈಗ ನೋಡಲ್ಲಿ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಈಗಾಗಲೇ ಬಿಲ್ಲು ಕ್ಯಾಬಿನೆಟ್ ಬಂದಿತ್ತು, ಒಂದು ಚರ್ಚೆ ಮಾಡಿದ್ದೇವೆ. ಕೆಲವಿನ್ನ ಲೀಗಲ್ ಆಸ್ಪೆಕ್ಟ್ಸ್ ನೋಡ್ತಾ ಇದ್ದೇವೆ. ವಿ ಆರ್ ವೆರಿ ಸೀರಿಯಸ್. ಸೊ ಅದಕ್ಕೆ ಇವತ್ತು ಚೀಫ್ ಮಿನಿಸ್ಟ್ರು ಬೇರೆ ಮೀಟಿಂಗ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ 4 ಗಂಟೆಗೆ ಇನ್ನೊಂದು ಸ್ಪೆಷಲ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಭಾಳ ಡೀಟೇಲ್ ಆಗಿ ಸ್ವಲ್ಪ ನಾವು ಹೋಗಬೇಕಾಗಿದೆ. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆ NBFC ಅವ್ರಿಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದು ಭಾಳ ಜಾಸ್ತಿ ಇದೆ. ಸೊ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಪೊಲೀಸರಿಗೆ ಏನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಶಕ್ತಿ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ವ್ಯಾಪಕವಾಗಿ ಚರ್ಚೆ ಸಲಹೆಗಳನ್ನು ಕೆಲವು ಸೀನಿಯರ್ ಮಿನಿಸ್ಟರ್ಸ್ನ ಕರೆಸಿ ಈಗ ಮಾತಾಡ್ತೇವೆ. ಇದು ಒಬ್ಬರು ಇಬ್ರಿಗಲ್ಲ, ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚಿಗೆ ಕುಟುಂಬಗಳಿಗೆ ಈಗಾಗಲೇ ಫೈನಾನ್ಸು ವಿವಿಧ ರೀತಿಯಲ್ಲಿ ಫಲಾನುಭವಿಗಳಿದ್ದಾರೆ. ಸೊ ನಾವು ಕಂಟ್ರೋಲ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ಟೇಟಲ್ಲಿ ಹಿಂದೆ
ಆಂಧ್ರಲ್ಲೋ ತೆಲಂಗಾಣಲ್ಲೋ ಇಂಥ ಒಂದು ನಡೆದಿತ್ತು. ಬಟ್ ಈಗ ನಮ್ಮಲ್ಲಿ ಜಾಸ್ತಿ ಆಗಿದೆ. ಅವ್ರಿಗೆಲ್ಲೂ ಅಧಿಕಾರ ಇಲ್ಲ ಈ ರೀತಿ ದಬಾವಣೆ ಮಾಡಿ ಸಾಯಂಕಾಲ ಹೋಗಿ ಕಿರುಕುಳ ಕೊಡಲಿಕ್ಕೆ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಕೂಡ ಹೆಲ್ಪ್ಲೈನ್ ಮಾಡಿದೆ. ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡ್ತೀವಿ. ಅದು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಇವತ್ತು ಒಪ್ಪಿಕೊಂಡು ತೀರ್ಮಾನ ಮಾಡ್ತೀವಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂದೇಶ ಕಳಿಸ್ಬೇಕು. ನೋಡೋಣ, ಈಗ ನಮ್ಮ ರಾಜ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಇನ್ನು ನಮಗೆ ಸಂಪೂರ್ಣವಾದಂಥ ಮಾಹಿತಿ ಈಗ ತರಿಸ್ಕೊಂಡಿದ್ದಾರೆ. ಅದು ನಂಬರ್ಸು ಕೆಲವರು ಜಾಸ್ತಿ ಹೇಳ್ತಾರೆ, ಕೆಲವರು ಕಡಿಮೆ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ನನಗೆ ಮಾಹಿತಿ ಇಲ್ಲ. ನೋಡೋಣ. ಸರ್ ಆಮೇಲೆ ಇನ್ನೊಂದು ಸರ್, ಈಗ BMRCL ರೇಟ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ನನಗಿರೋದು ಒಂದು ಬಾಯಿ. ಸರ್, ಈಗ BMRCL ರೇಟ್ ಹೈಕ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಕೇಳಿದೆ. ಅಂದರೆ ನೀವು ಜಾಸ್ತಿ ಮಾಡಬೇಕು ಅಂತ ಮನೆ ಆಲೋಚನೆ ಮಾಡಿದ್ವಿ. ಪ್ರಪೋಸಲ್ ಕಮಿಟಿ ಅವರು, ನಮ್ಮವರು ಚೇರ್ಮನ್ನೇ ಅವರು, ಅವರೆಲ್ಲ ಟೆಕ್ನಿಕಲ್ ಕಮಿಟಿಯವರೇ ಅವ್ರು ತೀರ್ಮಾನ ಮಾಡಿರೋದು, ನಾವೆಲ್ಲ ತೀರ್ಮಾನ ಮಾಡಿರೋದು. ಕಮಿಟಿಯವ್ರು ತೀರ್ಮಾನ ಮಾಡಿದ್ದು, ಸರ್ಕಾರ ಎರಡೂ ಸರ್ಕಾರ ಸೇರಿ ನಾವು ಇದು ಕಂಪ್ನಿಯವರು ತೀರ್ಮಾನ ಮಾಡಬೇಕಾಗ್ತದೆ. ಅಲ್ಲ, ಫೆಬ್ರವರಿ 1ನೇ ತಾರೀಕಿಂದ ಅನ್ವಯ ಆಗೋ ರೀತಿ ನಾವು ಇತ್ತು. ಸರ್ ಅದನ್ನು ಡಿಲೇ ಆಗುತ್ತೆ ಆಗುತ್ತೆ. ಬಹಳ ದಿನಗಳ ಬೇಡಿಕೆ ಆಗಿದ್ದ ಕನ್ನಡ ಹೋರಾಟಗಾರರ ಹೌದು, ಮೊದಲಿಂದನೂ ನಾನು ಹೇಳ್ತಾ ಇದ್ದೆ, ನಮ್ಮ ಪ್ರಣಾಳಿಕೆಯಲ್ಲೂ ಅದು ನಿಂತು ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದು. ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಎಲ್ಲ ಕನ್ನಡ ಸಂಘಟನೆಯವರು ಯಾರದ್ದು ಕೇಸ್ ಇದೆ, ಜಿನೈನ್ ಕೇಸ್ ಇದೆ, ಅವರೆಲ್ಲ ಅರ್ಜಿ ಸಲ್ಲಿಸಲಿ. ಸರ್ಕಾರ ಖಂಡಿತ ಪರಿಶೀಲನೆ ಮಾಡಿ ನಮ್ಮ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್